ರಾಯಚೂರಿನ ಶ್ರೀಮಂತ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ತಮ್ಮ 58ನೇ ವಯಸ್ಸಿನಲ್ಲಿ ಎಲ್ಲ ಆಸ್ತಿ ಕಂಪನಿಯನ್ನ ಬಿಟ್ಟು ಇಂದು ಜೈನ ಭಗವತಿ ದೀಕ್ಷೆ ಪಡೆಯುವ ಮೂಲಕ ಸನ್ಯಾಸತ್ವ ಸ್ವೀಕಾರ ಮಾಡಿದರು. ರಾಯಚೂರಿನ ರೈತ ಭವನದಲ್ಲಿ ನಡೆದಂತ ಜೈನ ಭಗವತಿ ದೀಕ್ಷಾ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿ ಲೌಕಿಕ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅತ್ಯಂತ ಕಠಿಣ ಆಚರಣೆಯ ಜೈನ ಭಗವತಿ ದೀಕ್ಷೆ ಪಡೆದು ಜೈನ ಮುನಿಯಾಗಿದ್ದಾರೆ. ಫಾರ್ಮಾ ಮುಗಿಸಿ ಔಷಧೋದ್ಯಮದಲ್ಲಿ ತೊಡಗಿದ್ದ ದಿಲೀಪ್ ಕುಮಾರ್ ಅಲೋಪತಿಕ್ ಔಷಧ, ಆಯುರ್ವೇದಿಕ್ ಔಷಧಿ ತಯಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ರು. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆಸ್ತಾ ಇದ್ದ ಸುಮಾರು $1 ಬಿಲಿಯನ್ ಮೌಲ್ಯದ ಕಂಪನಿಯನ್ನ ತೊರೆದು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ತಮ್ಮ 3 ಹೆಣ್ಣು ಮಕ್ಕಳು ಕುಟುಂಬಸ್ಥರಿಗೆ ಆಸ್ತಿ ಬಿಟ್ಟು ಒಂದಷ್ಟು ದಾನ ಮಾಡಿ ಜೈನ ಭಗವತಿ ದೀಕ್ಷೆಯನ್ನ ಪಡೆದಿದ್ದಾರೆ. ಜೈನ ದೀಕ್ಷೆ ಪಡೆದ ಬಳಿಕ ಎಷ್ಟೇ ದೂರದ ಪ್ರಯಾಣವಿದ್ದರೂ ವಾಹನ ಬಳಸುವ ಹಾಗಿಲ್ಲ. ವಿದ್ಯುತ್, ಲೈಟ್, ಮೊಬೈಲ್, ಫ್ಯಾನ್, ಎಸಿ, ಟಿವಿ ಯಾವುದನ್ನು ಕೂಡ ಬಳಸುವಂತಿಲ್ಲ. ಸೂರ್ಯಾಸ್ತದ ನಂತರ ಕತ್ತಲಲ್ಲೇ ಕಾಲ ಕಳೆಯಬೇಕು. ಹೀಗೆ ಸಾಕಷ್ಟು ಕಠಿಣ ನಿಯಮ ಪಾಲನೆ ಹಿನ್ನೆಲೆ ಜೈನ ಭಗವತಿ ದೀಕ್ಷೆ ವಿಶಿಷ್ಟತೆಯನ್ನ ಪಡೆದಿದೆ. ದಿಲೀಪ್ ಕುಮಾರ್ ಧೋಕಾ ಜೈನ ದೀಕ್ಷೆ ಪಡೆದ ಉದ್ಯಮಿ ಕಮಲ್ ಕುಮಾರ್ ಇವರು ಜೈನ ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರನಗೌಡ ಗಾರ್ಲದಿನ್ನಿ, ರಾಯಚೂರು. दीक्षा आज मेरे महावीर का वेश पहने हुए एक नूतन ऐसे नहीं बोलते. परम पूज्य दीक्षित, वेरी गुड. परम पूज्य, अरे एक बार सब बोलो ना. परम पूज्य नूतन मुनिराज जय सुबोध मुनि महाराज साहेब की मुनिराज की. पढ़ता है तब दीक्षा अच्छी लगती है, लेने की बात नहीं. गुड, हमारे पास दीक्षा ले ಕುಮಾರ್ ಜಿ ಧೋಕಾರ್ ಅವರು ರಾಯಚೂರಿನಲ್ಲಿ ಕನ್ನಡ ನಾಡಿನ ಸ್ವರ್ಗ ರಾಯಚೂರು, ಇದರಲ್ಲಿ ಅವರು ಹುಟ್ಟಿ ಬೆಳೆದು ಇದೇ ತಮ್ಮ ಜೀವನವನ್ನು ರಾಯಚೂರಿನಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಗಿಸಿ ದೇಶ ವಿದೇಶಗಳಲ್ಲಿ ಅಮೆರಿಕಾದಲ್ಲೂ ಸಹ 12 ವರ್ಷಗಳ ಕಾಲ ಮೆಡಿಕಲ್ ತಯಾರಿಕೆ, ಔಷಧಿಗಳ ತಯಾರಿಕೆಯ ಒಂದು ವ್ಯವಸಾಯವನ್ನು ಮಾಡಿ ಬೆಂಗಳೂರಿನಲ್ಲಿ ವಾಸ ಮಾಡಿ ಈಗ ಅವರು ಎಲ್ಲವನ್ನೂ ಇದ್ದು ಸರ್ವಸ್ವವನ್ನು ತ್ಯಾಗವನ್ನು ಮಾಡಿ ತಮ್ಮ ಕುಟುಂಬಕ್ಕೆ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿಗೆ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆದಾಯಕ್ಕೆ ತ್ಯಾಗ ಮಾಡಿದ್ದಾರೆ, ಮಕ್ಕಳು ಮರಿ ಎಲ್ಲರಿಗೂ ತ್ಯಾಗವನ್ನು ಮಾಡಿ ತಾವು ಮೋಕ್ಷ ಮಾರ್ಗಕ್ಕೆ ತಮ್ಮ ಸಾಧನೆಯನ್ನು ಮುಟ್ಟಲಿ ಅನ್ನುವಂಥ ಒಂದು ಧ್ಯೇಯದಿಂದ ಅವರು ಇಡೀ ಸಂಸಾರವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತಿನ ದಿನ ಅವ್ರಿಗೆ ಯಾರು ತಂದೆ ಇಲ್ಲ, ತಾಯಿ ಇಲ್ಲ, ಮಗ ಇಲ್ಲ, ಮಕ್ಕಳಿಲ್ಲ, ಯಾವ ಇಷ್ಟ ಇಲ್ಲ. ನಾವು ಸಹ ಅವ್ರಿಗೇನು ಆಗಬೇಕಾಗಿಲ್ಲ. ನೀವು ಯಾವ ರೀತಿಯಾಗಿ ಭಕ್ತಾದಿಗಳು ಇರ್ತೀವಿ ಅದೇ ರೀತಿ ನಾವು ಸಹ ಭಕ್ತಾದಿಗಳಾಗಿ ನಮ್ಮನ್ನು ಅವರು ನೋಡ್ತಾರೆ. ತುಂಬ ಉತ್ಕೃಷ್ಟ ಭಾವನೆಯಿಂದ ಅವರು ತ್ಯಾಗವನ್ನು ಮಾಡಿ ಈ ಒಂದು ದೇಶಕ್ಕೆ ಒಳ್ಳೆಯದಾಗಲಿ, ತಮ್ಮ ಒಂದು ಆತ್ಮ ಸಾಧನೆಯಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡುವಂಥ ಉದ್ದೇಶದಿಂದ ಹೊರಟಿದ್ದಾರೆ. ಅವರು ರಾಯಚೂರು ನಿವಾಸಿಗಳು ಮುಖ್ಯವಾಗಿ ಹೇಳೋದಾದರೆ ಹೊಸ ಹೆಸರು ಜೈ ಸುಬೋಧ ಮುನಿಜಿ. ಸುಬೋಧ ಅಂದರೆ ಒಳ್ಳೆ ಬೋಧನೆಯನ್ನು ಮಾಡುವಂಥ ಒಂದು ಲಕ್ಷಣದ ಹೆಸರು, ಅದನ್ನು ಹೇಳಿದ್ದಾರೆ. ಇವತ್ತಿಂದ ಅವ್ರಿಗೆ ದಿಲೀಪ್ ಕುಮಾರ್ ಜಿ ಧೋಕಾ ಅಂತ ಯಾರೂ ಹೇಳಲ್ಲ, ಅವ್ರಿಗೆ ಜೈ ಸುಬೋಧ ಮುನಿಜಿ, ಜೈ ಸುಬೋಧ ಮುನಿಜಿ ಅಂತ ಹೇಳಿ ಅವ್ರಿಗೆ ಹೆಸರಿಟ್ಟಿದ್ದಾರೆ. ಆಶ್ರಮದಲ್ಲಿ ಇರೋದಿಲ್ಲ. ವರ್ಷದಲ್ಲಿ 8 ತಿಂಗಳ ಕಾಲ ಪಾದಯಾತ್ರೆಯಿಂದ ಚಪ್ಪಲಿಯನ್ನು ಇಲ್ಲದೆ, ಛತ್ರಿಯನ್ನು ಹಿಡಿಯದೆ, ಯಾವುದೇ ಒಂದು ಹಣಕಾಸನ್ನು ಮುಟ್ಟದೆ ಅವರು ತಮ್ಮದೇ ಆದಂಥ ಒಂದು ಧ್ಯೇಯ ಧರ್ಮದ ಒಂದು ದೃಷ್ಟಿಯಿಂದ ಹೋಗ್ತಾರೆ. ಮತ್ತು 4 ತಿಂಗಳ ಕಾಲ ಚಾತುರ್ಮಾಸ ಅಂತ ಹೇಳ್ತೀವಿ. ಚಾತುರ್ಮಾಸದಲ್ಲಿ ಮಳೆ ಬಂದು ಕ್ರಿಮಿಕೀಟಗಳ ಉತ್ಪತ್ತಿ ಜಾಸ್ತಿ ಆಗುವುದರಿಂದ ಒಂದೇ ಕಡೆ ಇರುವಂಥ ವ್ಯವಸ್ಥೆಯನ್ನು ಭಗವಂತನು ಸೃಷ್ಟಿದ ನಮ್ಮ ಸಮುದಾಯದಲ್ಲೂ ಹೇಳ್ತಾರೆ, ಎಲ್ಲದರಲ್ಲೂ ಹೇಳ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿನೂ ಅದೇ ಹೇಳ್ತದೆ. 4 ತಿಂಗಳು ಚತುರ್ಮಾಸ,
ಆಮೇಲೆ 8 ತಿಂಗಳು ಪ್ರವಾಸ. ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ರಿಶ್ತೆದಾರ್ ಯಾರು, ಬಂಧು ಬಾಂಧವರು ಇಲ್ಲ, ಯಾರೂ ಇಲ್ಲ. ಎಲ್ಲರೂ ಪ್ರಪಂಚನೇ ಇದು ಸೃಷ್ಟಿಯಲ್ಲಿ ಇರುವಂಥ ಒಂದು, ಅಂದರೆ ನಾವು ಹೇಳುವಂಥ ಭಾಷೆಯಲ್ಲಿ ಹೇಳಬೇಕಾದ್ರೆ 5 ಇಂದ್ರಿಯಗಳಿದೆ ನಮಗೆ. ಒಂದು ಪಂಚೇಂದ್ರಿಯಗಳು, ಸ್ಪರ್ಶ ಮಾಡೋದು, ರಸನ, ನಾಲಿಗೆ, ರುಚಿ ಮತ್ತು ಮಾತಾಡೋದು. ಮೂರನೇದು ಮೂಗು, ವಾಸನೆಯನ್ನು ನೋಡೋದು ಮತ್ತು ಅದನ್ನು ಅನುಭವ ಮಾಡೋದು. 4ನೇದು ಚಕ್ಷು ಇಂದ್ರಿಯ, ಕಣ್ಣುಗಳಲ್ಲಿ ಅವರು ನೋಡುವಂಥದ್ದು. 5ನೇದು ಶ್ರೋತೇಂದ್ರಿಯ, ಅದು ಕಿವಿನಲ್ಲಿ ನೋಡುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲದಕ್ಕೂ ವ್ಯಾಮೋಹವನ್ನು ಬಿಟ್ಟು ಪಶು ಪಕ್ಷಿಗಳಿಗೆ ಆಗಲಿ, ಮಾನವರಿಗೆ ಆಗಲಿ ಮತ್ತು ಇನ್ನು ಈ ಸಸ್ಯಗಳಿಗೂ ಸಹ ಅವರು ಪ್ರಾಣ ಇದೆ. ಅದಕ್ಕೋಸ್ಕರ ಅದರಲ್ಲೂ ಸಹ ಅವರು ಹಿಂಸೆಯನ್ನು ಮಾಡೋದಿಲ್ಲ. ಅದನ್ನು ಹಿಂಸೆಯನ್ನು ಪಾಲನೆಯನ್ನು ಮಾಡ್ತಾರೆ. ರಾತ್ರಿ ಹೊತ್ತು ದೀಪವನ್ನು ಹಾಕೋದಿಲ್ಲ, ಮೈಕನ್ನು ಯೂಸ್ ಮಾಡೋದಿಲ್ಲ. ಅವ್ರ ಮಟ್ಟಿಗೆ ಅವ್ರ ಹತ್ರ ನಾವುಗಳು ಮಾಡ್ಬೋದು ಸಂಸಾರದಲ್ಲಿ ಇರುವಂಥವ್ರು. ಅವರು ನನ್ನ ಹೆಸರು ಕೈಲಾಸ್ ಚಂದ್ ಜೈನ್ BA. ನಾನು ಅಖಿಲ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ.